ಸತತವಾಗಿ 8 ದಿನಗಳಿಂದ ಮಾರ್ಕೆಟ್ ನಮ್ಮ ಲೆವೆಲ್‌ಗಳಲ್ಲೇ ವರ್ಕ್ ಆಗ್ತಾ ಇದೆ. ಅಂದ್ರೆ ನಾನು ನಿಮಗೆ ಮೊನ್ನೆನೇ ಹೇಳಿದ್ದೆ, ನಮ್ಮ ಈ ವಿಡಿಯೋಗಳು ನಿಮ್ಮ ಟ್ರೇಡಿಂಗ್ ಜರ್ನಿಗೆ ಒಂದು ರೋಡ್ ಮ್ಯಾಪ್ ಆಗುತ್ತೆ ಅಂತ. ಹಾಗೇ ಆಗಿದೆಯೋ ಇಲ್ವೋ? ಒಂದ್ಸರಿ ನನ್ನ ಎಲ್ಲ ಹಳೆ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಖಂಡಿತ ಅರ್ಥ ಆಗುತ್ತೆ. ನೀವು ಸರಿಯಾದ ಚಾನಲನ್ನೇ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ. ಮಾರ್ಕೆಟ್ ಪ್ರತಿದಿನ ನಮ್ಮ ಲೆವೆಲ್‌ಗಳಲ್ಲೇ ವರ್ಕ್ ಆಗಿದೆ. 8 ದಿನಗಳಿಂದ ಮಾರ್ಕೆಟ್ ಪ್ರತಿ ದಿನಾನೂ ಕೂಡ ನಮ್ಮ ಲೆವೆಲ್‌ಗಳಲ್ಲೇ ಕರೆಕ್ಟಾಗಿ ವರ್ಕ್ ಆಗಿದೆ. ಇವತ್ತು ಕೂಡ ಎಷ್ಟು ಕರೆಕ್ಟಾಗಿ ಸಪೋರ್ಟ್ ತಗೊಂಡಿದೆ, ಎಷ್ಟು ಕರೆಕ್ಟಾಗಿ ರೆಸಿಸ್ಟೆನ್ಸ್ ಇಂದ ಕೆಳಗಡೆ ಬಂದಿದೆ ನೋಡಿ. ಮಾರ್ಕೆಟಲ್ಲಿ ಟ್ರೇಡಿಂಗ್‌ನ ಹೊಸದಾಗಿ ಕಲಿತಿರೋರಾಗಲಿ ಅಥವಾ ಹಳಬರು ಟ್ರೇಡಿಂಗ್ ಮಾಡಿ ಲಾಸ್ ಮಾಡ್ಕೊಂಡಿರೋರಾಗಲಿ, ಈ ನಮ್ಮ ಲೆವೆಲ್‌ಗಳಲ್ಲಿ ಕರೆಕ್ಟಾಗಿ ನೀವು ವರ್ಕ್ ಮಾಡಿದ್ರೆ ನೀವು ಲಾಸ್‌ನ ತುಂಬ ಕಡಿಮೆ ಮಾಡಿಕೊಂಡು ಪ್ರಾಫಿಟ್ ಜಾಸ್ತಿ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ನಾನು ಗ್ಯಾರಂಟಿಯಿಂದ ಹೇಳ್ತೀನಿ. ನಮ್ಮ ಈ ವಿಡಿಯೋಗಳನ್ನ ಕಂಟಿನ್ಯೂಸ್ ಆಗಿ ನೀವು ನೋಡ್ತಾ ಹೋದರೆ ಖಂಡಿತ ಸುಮಾರು ವಿಷಯಗಳನ್ನ ತಿಳ್ಕೊತೀರಾ ಮತ್ತು ಒಳ್ಳೆ ಪ್ರಾಫಿಟಬಲ್ ಟ್ರೇಡರ್ ಕೂಡ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನಮ್ಮ ಈ ಲೆವೆಲ್ಗಳು ನಿಮ್ಗೆ ಸರಿ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಬನ್ನಿ ಹಾಗಾದರೆ ನಮ್ಮ ಆಪ್ಷನ್ ಟ್ಯೂನರ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋ ಯಾವುದೇ ಟ್ರೇಡ್ ಪ್ರಮೋಷನ್ ಅಲ್ಲ, ನಾನು ಸಬಿ ರಿಜಿಸ್ಟರ್ ಪರ್ಸನ್ ಕೂಡ ಅಲ್ಲ. ಇದು ಕೇವಲ ಕಲಿಕೆಯ ಉದ್ದೇಶದಿಂದ ಮಾತ್ರ ಕೂಡಿರುತ್ತೆ. ಬನ್ನಿ ಹಾಗಾದರೆ ನಿಫ್ಟಿ ಇವತ್ತು ಹೇಗೆಲ್ಲ ವರ್ಕ್ ಮಾಡ್ತು ಮತ್ತು ನಾಳೆ ಹೇಗೆ ವರ್ಕ್ ಆಗ್ಬೋದು ಅಂತ ನೋಡೋಣ. ನಾನು ನಿನ್ನೆ ತುಂಬ ಕ್ಲಿಯರ್ ಆಗಿ ಹೇಳಿದ್ದೆ, ಮಾರ್ಕೆಟ್ ಮೇಲ್ಗಡೆ ಹೋಗಬೇಕಾದ್ರೆ ಇದು ನಮ್ಮ ಫಸ್ಟ್ ಮೈನರ್ ರೆಸಿಸ್ಟೆನ್ಸ್ ಝೋನ್ ಏನಿದೆಯಲ್ಲ ಇದನ್ನ ಬ್ರೇಕ್ ಮಾಡಲೇಬೇಕು, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾಳೆ ಅಂತ ಹೇಳಿದ್ದೆ ನಾನು. ಹೌದಾ? ನೋಡಿ ಎಷ್ಟು ಕರೆಕ್ಟಾಗಿ ವರ್ಕ್ ಆಗಿದೆ ಅಂತಂದರೆ, ಪ್ರೈಸ್ ಏನಾಯಿತು, ಬೆಳಗ್ಗೆ ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಮೇಲೆ ಓಪನ್ ಆಯಿತು, ಇಮಿಡಿಯೇಟಾಗಿ ಕೆಳಗಡೆ ಬಂತು. ಕೆಳಗಡೆ ಬಂದು ವಾಪಸ್ ಕ್ಲೋಸಿಂಗ್ ಎಲ್ಲಿ ಕೊಡ್ತು, 5 ನಿಮಿಷದ ಕ್ಯಾಂಡಲಲ್ಲಿ ರೆಸಿಸ್ಟೆನ್ಸ್ ಕೆಳಗಡೆನೇ ಕ್ಲೋಸಿಂಗ್ ಕೊಡ್ತು. ಅದಾದಮೇಲೆ ಮೇಲೆ ಹೋಗಲೇ ಇಲ್ಲ ಪ್ರೈಸ್. ಅಲ್ಲಿಂದ ಸೀದಾ ಕೆಳಗಡೆ ನಮ್ಮ ಸಪೋರ್ಟ್ ಝೋನ್ ಹತ್ರ ಬಂದು ಪರ್ಫೆಕ್ಟ್ ಸಪೋರ್ಟ್ ಝೋನ್ ತೊಗೊಂಡು ವಾಪಸ್ ಮತ್ತೆ ಇಲ್ಲೇ ರೆಸಿಸ್ಟೆನ್ಸ್ ಹತ್ರ ರೆಸಿಸ್ಟೆನ್ಸ್ ಫೇಸ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ನೋಡಿ ಅಷ್ಟು ಕ್ಲಿಯರಾಗಿ ನಮ್ಮ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ವರ್ಕ್ ಆಗ್ತಾಯಿದೆ ನೋಡಿ. ನಾನು ಇದು ತುಂಬ ಕ್ಲಿಯರಾಗಿ ಹೇಳಿದ್ದೆ, ಇದನ್ನು ಈ ಲೆವೆಲ್ನ ಬ್ರೇಕ್ ಮಾಡದೆ ಹೋಯ್ತು ಅಂತಾರೆ ಅಂದರೆ ಆಮೇಲೆ ಈ ಕೆಳಗಡೆ ಕೂಡ ತುಂಬ ಸ್ಟ್ರಾಂಗ್ ಸಪೋರ್ಟ್ ಇದೆ. ಇದು ಇಲ್ಲಿ ಬ್ರೇಕ್ ಆಗಲಿಲ್ಲ ಅಂದರೆ ಇಲ್ಲಿ ಕೆಳಗಡೆ ಹೋಗೋದಿಲ್ಲ, ಹೋಗೋ ಚಾನ್ಸಸ್ ತುಂಬ ಕಡಿಮೆ. ಇದು ಎರಡೂ ಆಗಲಿಲ್ಲ ಅಂದರೆ ಇದು ಮೇಲ್ಗಡೆ ನಮ್ಮ ಮೈನರ್ ರೆಸಿಸ್ಟೆನ್ಸ್ ಝೋನು ಬ್ರೇಕ್ ಆಗಲಿಲ್ಲ ಅಂತಂದರೆ ಪ್ರೈಸ್ ನಾಳೆ ಇದೇ ಲೆವೆಲಲ್ಲೇ ರೇಂಜ್ ಬೌಂಡ್ ಆಗೋ ಚಾನ್ಸಸ್ ಇರುತ್ತೆ, ಸೈಡ್ ವೇಸ್ ಆಗುತ್ತೆ ಅಂತ ನಾನು ಇದೇ ಥರನೇ ಕ್ಲಿಯರಾಗಿ ಚಾರ್ಟ್ ಹಾಕಿ ತೋರಿಸಿದ್ದೆ ನಾನು. ಹಾಗೆ ಆಗಿದೆಯಲ್ಲ ನೋಡಿ. ಹೌದಾ? ನಮ್ಮ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೆವೆಲ್ಗಳು ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತ ನಿಮ್ಗೆ ಅರ್ಥ ಆಗಿರ್ಬೋದು ಇವಾಗ. ನನ್ನ ಹಳೆ ವಿಡಿಯೋಗಳನ್ನ ನೋಡಿ, ಇದೇ ಥರನೇ ಪರ್ಫೆಕ್ಟ್ ಎಲ್ಲ ಲೆವೆಲ್ಗಳು ಹೀಗೇನೆ ವರ್ಕ್ ಆಗಿದ್ದಾವೆ. ನಿನ್ನೆ ನಮ್ಮ ವಿಡಿಯೋದ ಒಂದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಆ ವಿಡಿಯೋನ ನೋಡಿ. ಸುಮಾರು ಟ್ರೇಡರ್ ಏನು ಮಾಡ್ತಾರೆ, ಇಲ್ಲಿ ರೆಸಿಸ್ಟೆನ್ಸ್ ಅಂತ ಹೇಳಿದ್ದಾರೆ, ಇಲ್ಲಿ ಸೆಲ್ ಮಾಡೋಣ, ಪಿ ಬೈ ಮಾಡೋಣ, ಇಲ್ಲಿ ಸಪೋರ್ಟ್ ಅಂತ ಹೇಳಿದ್ದಾರೆ, ಇಲ್ಲಿ ಸಿ ಬೈ ಮಾಡೋಣ ಅಂತೇಳಿ ಮಾಡ್ಕೋತಾರೆ. ಮಾಡಿದಾದ್ಮೇಲೆ ಎಲ್ಲಿ ಕರೆಕ್ಟಾಗಿ ಎಕ್ಸಿಟ್ ಆಗ್ಬೇಕು ಅನ್ನೋದು ಗೊತ್ತಾಗಲ್ಲ. ಕರೆಕ್ಟ್ ಇದು ರೆಸಿಸ್ಟೆನ್ಸ್ ಲೆವೆಲ್ ಅಂತ ನಾನು ಹೇಳಿದ್ದೀನಿ, ತುಂಬ ಸ್ಟ್ರಾಂಗ್ ಅಂತ ಹೇಳಿದ್ದೀನಿ, ಇಲ್ಲಿ ಆರಾಮಾಗಿ ಎಕ್ಸಿಟ್ ಆದವ್ರಿಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಅದೇ ಥರ ಇಲ್ಲಿ ರೆಸಿಸ್ಟೆನ್ಸಲ್ಲಿ ಪಿ ಬೈ ಮಾಡಿ ಈ ಸಪೋರ್ಟ್ ಹತ್ರ ಬರ್ತಿದ್ದಂಗೆ ಎಕ್ಸಿಟ್ ಆದರೆ ಅವ್ರಿಗೂ ಒಳ್ಳೆ ಬೆನಿಫಿಟ್ ಆಗಿರುತ್ತೆ. ಅದು ಬಿಟ್ಟು ಮಧ್ಯದಲ್ಲಿ ಇಷ್ಟು ದೊಡ್ಡ ಸ್ಟ್ರಾಂಗ್ ಕ್ಯಾಂಡಲ್ ಆಗಿದೆಯಲ್ವಾ, ಇನ್ನು ಮೇಲ್ಗಡೆ ಹೋಗುತ್ತೆ ಅಂತೇಳಿ ಇಲ್ಲೆಲ್ಲಾದರೂ ಬೈ ಮಾಡಿದರೆ ಇಮಿಡಿಯೇಟಾಗಿ ರೆಸಿಸ್ಟೆನ್ಸ್ ಇದೆ, ಕೆಳಗಡೆ ಬರುತ್ತೆ. ಅದಕ್ಕೆ ನಾನು ಪ್ರತಿ ನಮ್ಮ ವಿಡಿಯೋದಲ್ಲಿ ನಾನು ಹೇಳಿರೋದು ಏನಂತಂದರೆ, ಲೆವೆಲ್ಗಳಲ್ಲೇ ಬೈ ಮಾಡಿ. ನಾನು ಏನು ಲೆವೆಲ್ಗಳಲ್ಲಿ ಹೇಳಿರ್ತೀನಿ ಆ ಲೆವೆಲ್ಗಳಲ್ಲಿ ಬೈ ಮಾಡೋಕ್ಕೆ ತುಂಬ ಒಳ್ಳೆ ಜಾಗ ಇರುತ್ತೆ ಅಂತ ನಾನು ಹೇಳಿರ್ತೀನಿ. ಇಷ್ಟು ಪರ್ಫೆಕ್ಟಾಗಿ ಲೆವೆಲ್ಗಳು ಬಿಗಿನರ್ಸ್ಗಾಗಲಿ ಟ್ರೇಡ್ ಮಾಡಿ ಲಾಸ್ ಆದವ್ರಿಗಾಗಲಿ ಇಷ್ಟು ಕರೆಕ್ಟ್ ಆಗಿರೋಂಥ ಲೆವೆಲ್ಗಳು ಸಿಕ್ಕರೆ ಅವ್ರು ಲಾಸ್ ಆಗೋಕ್ಕೆ ಚಾನ್ಸಸ್ ಹೇಗಿರುತ್ತೆ ಹೇಳಿ? ಚಾನ್ಸೇ ಇರೋದಿಲ್ಲ. ಅದ್ರ ಸಲುವಾಗಿ ನಾನು ಹೇಳ್ತಾ ಇದ್ದೀನಿ, ನನ್ನ ಈ ವಿಡಿಯೋಗಳು ನಿಮಗೆ ರೋಡ್ ಮ್ಯಾಪ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳಿ. ಮುಂದಿನ ವಿಡಿಯೋಗಳನ್ನ ಕರೆಕ್ಟಾಗಿ ನೀವು ನೋಡ್ತಾ ಹೋಗಿ, ತುಂಬ ಕಡಿಮೆ ಟೈಮಲ್ಲಿ ಒಬ್ಬ ಒಳ್ಳೆ ಟ್ರೇಡರ್ ಆಗ್ತೀರ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಬೇಡ. ನಾನು ಎಲ್ಲಿ ಓಪನ್ ಆಗುತ್ತೆ ಅಂತ ನಾನು ಕರೆಕ್ಟಾಗಿ ಹೇಳಿದ್ದೀನಿ. ಎಲ್ಲಿ ಯಾವ್ಯಾವ ಜಾಗದಲ್ಲಿ ಪ್ರೈಸ್ ಓಪನ್ ಆಗ್ಬೋದು ಅಂತ ಹೇಳಿದ್ದೀನಿ. ಫ್ಲಾಟ್ ಓಪನ್ ಆದರೆ ಎಲ್ಲ ಆಗ್ಬೋದು ಅಂತ ಹೇಳಿದೆ, ಗ್ಯಾಪ್ ಅಪ್ ಓಪನ್ ಆಗ್ಬೋದು ಆದರೆ ಎಲ್ಲ ಆಗ್ಬೋದು ಅಂತ ಹೇಳಿದೆ, ಗ್ಯಾಪ್ ಅಪ್ ಓಪನ್ ಆದರೆ ಪ್ರೈಸ್ ಯಾವ ಥರ ಬಿಹೇವ್ ಮಾಡುತ್ತೆ ಅಂತಲೂ ಹೇಳಿದ್ದೆ. ಅದೇ ಥರ ಆಗಿದೆಯಲ್ಲ ಒಂದ್ಸರಿ ನಿನ್ನೆ ವಿಡಿಯೋನ ನೋಡ್ಕೊಳ್ಳಿ. ಪ್ರೈಸ್ ಇಲ್ಲಿ ಮೇಲ್ಗಡೆ ಗ್ಯಾಪ್ ಅಪ್ ಆದರೆ ಸ್ಟ್ರಾಂಗ್ ಕ್ಯಾಂಡಲ್ ಆಯಿತು ಅಂದರೆ ಇದು ಗ್ರೀನ್ ಕ್ಯಾಂಡಲ್ ಆಗಿ ಇದ್ರ ಮೇಲೇ ಹೋಲ್ಡ್ ಆಯಿತು ಅಂದರೆ ಇಲ್ಲಿ ನಿಲ್ಲೋದಿಲ್ಲ, ಇದು ಡೈರೆಕ್ಟ್ ಇಲ್ಲಿವರೆಗೂ ಹೋಗುತ್ತೆ ಅಂತ ಹೇಳಿದ್ದೆ ನಾನು. ಇಲ್ಲೇನಾಯಿತು, ಮೇಲ್ ಓಪನ್ ಆಯಿತು, ಇಮಿಡಿಯೇಟಾಗಿ ಕೆಳಗಡೆ ಬಂತು. ಆಮೇಲೆ ಅಟ್ಲೀಸ್ಟ್ ಪ್ರೈಸ್ ಆ್ಯಕ್ಷನ್ ಪ್ರಕಾರ ನೋಡಿ, ನಿನ್ನೆ ಏನಾಗ್ತಾ ಇದೆ, ಇಲ್ಲಿ ಹೈಯರ್ ಐ ಮಾಡ್ತಾ ಇದೆಯಾ, ಅದೇ ಥರ ಡೈರೆಕ್ಟಾಗಿ ಇಲ್ಲಿ ಮೇಲೆ ಹೋಯ್ತಾ, ಮೇಲೆ ಹೋದ್ಮೇಲೆ ಹೈಯರ್ ಐ ಮಾಡೋದ್ರ ಸಲುವಾಗಿ ಇಲ್ಲಾದರೂ ಹೋಲ್ಡ್ ಆಗಬೇಕಾಗಿತ್ತು ಅಥವಾ ಇಲ್ಲಾದರೂ ಹೋಲ್ಡ್ ಆಗಿ ಮೇಲ್ಗಡೆ ಹೋಗಬೇಕಾಗಿತ್ತು. ಇಲ್ಲೇನಾಯಿತು, ಪ್ರೈಸು ಹೈಯರ್ ಐ ಮಾಡೋದ್ರ ಸಲುವಾಗಿ ಇಲ್ಲಿ ಹೈಯರ್ ಐ ಮಾಡಬೇಕಾಗಿತ್ತಲ್ವ, ಇಲ್ಲಿ ಇಷ್ಟು ಮೇಲ್ಗಡೆ ಹೋದ್ಮೇಲೆ ಇಲ್ಲಿ ಹೈಯರ್ ಐ ಅಟ್ಲೀಸ್ಟ್ ಇಲ್ಲಿ ಸಪೋರ್ಟ್ ಇದೆ, ಇಲ್ಲಾದ್ರೂ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಬೇಕಾಗಿತ್ತು.
ಈ ಸಪೋರ್ಟ್ ತಗೊಳ್ಳೇ ಇಲ್ಲ, ಸಪೋರ್ಟ್ ಬ್ರೇಕ್ ಆಯಿತು. ಆಮೇಲೆ ಈ ರೆಸಿಸ್ಟೆನ್ಸ್ನ ಇಡೀ ದಿನಾನೂ ಬ್ರೇಕ್ ಮಾಡಲಿಲ್ಲ. ನಿನ್ನೆ ನಾನು ಹೇಳಿರೋಂಥಲ್ಲ ಈ ಲೆವೆಲ್ನ ಇಡೀ ದಿನಾನೂ ಬ್ರೇಕ್ ಮಾಡಲೇ ಇಲ್ಲ, ಅದ್ರ ಕೆಳಗಡೆನೇ ವರ್ಕ್ ಆಗ್ತಾ ಇದೆ. ಈ ಥರ ಯಾಕೆ ಆಗ್ತಾ ಇದೆ ಅಂತ ನಿಮ್ಗೆ ಯಾರಿಗಾದ್ರೂ ಅರ್ಥ ಆಗ್ತಾ ಇದೆಯಾ? ಮಾರ್ಕೆಟ್ ಇಲ್ಲಿ ಯಾಕೆ ಈ ಥರ ಹೋಲ್ಡ್ ಆಗ್ತಾ ಇದೆ ಅಂತ ಅರ್ಥ ಆಗ್ತಾ ಇದೆಯಾ? ನೋಡಿ, ಎಕ್ಸಾಕ್ಟ್ ರೀಸನ್ ನಿಮ್ಗೆ ಹೇಳ್ತೀನಿ ನೋಡಿ. ಒನ್ ಡೇ ಕ್ಯಾಂಡಲ್ ಚಾರ್ಟ್. ಪ್ರೈಸು ಕೆಳಗಡೆ ಬಂದು ಇಲ್ಲಿಂದ ಒಂದೇ ಸರಿ ಮೇಲ್ಗೆ ಹೋಯ್ತು. ಇಲ್ಲಿಗೆ ಮಾರ್ಕೆಟಲ್ಲಿ ಪ್ರೈಸ್ ಯಾವಾಗಲೂ ಇದೇ ರೀತಿನಲ್ಲೇ ಹೋಗುತ್ತೆ ಅಲ್ವಾ? ಹೆಂಗೆ ಅಂದರೆ, ಪ್ರೈಸ್ ಒಂದ್ಸರಿ ಹಿಂಗೆ ಸ್ಟಾರ್ಟ್ ಆಯಿತು ಅಂತಂದರೆ ಮೇಲ್ಗಡೆ ಹೋಗುತ್ತೆ. ಅಟ್ಲೀಸ್ಟ್ ಒಂದು 50% ಅಥವಾ 0.61% ಫಿಬೊನಾಚಿ ರಿಟ್ರೇಸ್ಮೆಂಟ್ ಏನಿದೆ ಅದನ್ನು ಟೆಸ್ಟ್ ಮಾಡಿ ಅಲ್ಲಿ ಸಪೋರ್ಟ್ ತೊಗೊಂಡು ಪ್ರೀವಿಯಸ್ ಹೈನ ಬ್ರೇಕ್ ಮಾಡುತ್ತೆ. ಈ ಥರ ಬ್ರೇಕ್ ಮಾಡುತ್ತೆ. ಮತ್ತೆ ವಾಪಸ್ ಏನಾಗುತ್ತೆ, ಕೆಳಗಡೆ ಬರುತ್ತೆ. ಇದನ್ನು ಸಪೋರ್ಟ್ ತೊಗೊಳುತ್ತೆ, ಅಥವಾ 0.61 ಫಿಬೊನಾಚಿ ರಿಟ್ರೇಸ್ಮೆಂಟ್ ಲೆವೆಲ್ ಏನಿದೆ ಅದನ್ನಾದರೂ ಸಪೋರ್ಟ್ ತೊಗೊಂಡು ಮತ್ತೆ ಹಿಂಗೆ ಹೋಗುತ್ತೆ. ಇದು ಪ್ರೈಸ್ ಬಿಹೇವಿಯರ್. ಇದು ಏನಾಗ್ತಾ ಇದೆ ಇಲ್ಲಿ, ಪ್ರೈಸು ಇಲ್ಲಿಂದ ಸ್ಟಾರ್ಟ್ ಆಗಿ ಮೇಲ್ಗಡೆ ಹೋಗಿದೆ. ಮೇಲ್ಗಡೆ ಹೋಗಿ ಎಲ್ಲಿವರೆಗೂ ಬಂತು? 0.61% ಇನ್ನೂ ಟಚ್ ಮಾಡಿಲ್ಲ, 0.5%ನ ಟಚ್ ಮಾಡಿದೆ. ಟಚ್ ಮಾಡಿದ ಮೇಲೆ ಮೇಲೆ ಹೋಗ್ತಾ ಇದೆ. ಇಲ್ಲಿ ಯಾಕೆ ನಿಂತ್ಕೊಳ್ತಾ ಇದೆ ಅಂದರೆ, ಪ್ರೈಸ್ ಮೇಲ್ಗಡೆಯಿಂದ ಕೆಳಗಡೆ ಬರೋವಾಗಲೂ ಕೂಡ 0.61%ನ ರೆಸಿಸ್ಟೆನ್ಸ್ ಆಗಿ ತಗೊಳುತ್ತೆ. 0.61%ನ ರೆಸಿಸ್ಟೆನ್ಸ್ ಆಗಿ ತಗೊಳುತ್ತೆ. ಅದಕ್ಕೆ ಈ ಲೆವೆಲ್ ಬ್ರೇಕ್ ಆಗೋದು ತುಂಬ ಇಂಪಾರ್ಟೆಂಟ್ ಅಂತ ನಾನು ನಿನ್ನೆ ಹೇಳಿದ್ದೀನಿ. ನಿಮಗೆ ಅರ್ಥ ಆಗ್ತಾ ಇದೆಯಾ ಇವಾಗ? ಯಾಕೆ ಪ್ರೈಸ್ ಹೋಲ್ಡ್ ಆಗ್ತಾ ಇದೆ ಅಂತ ಅರ್ಥ ಆಗ್ತಾ ಇದೆಯಾ? ರೆಸಿಸ್ಟೆನ್ಸ್, ಕ್ಲಿಯರ್ ರೆಸಿಸ್ಟೆನ್ಸ್ ಇದು. ಆಮೇಲೆ ಕೆಳಗಡೆಯಿಂದ ಮೇಲ್ಗಡೆ ನೋಡೋಣ. ಇಲ್ಲಿಂದ ಇವಾಗ ಇಲ್ಲಿವರೆಗೂ ಹೋಗಿದೆ ಅಂತಂದರೆ ಇದಕ್ಕೆ ಸಪೋರ್ಟ್ ಎಲ್ಲಿದೆ? 25,680ಇಂದ 25,737 ಈ ಲೆವೆಲ್ಲು ನಾನು ನಿಮ್ಗೆ ಮಾರ್ಕ್ ಹಾಕಿದ್ದೀನಿ. ವೆರಿ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಅಂತ ಹಾಕಿದ್ದೀನಿ. ಇಲ್ಲಿ ಸಪೋರ್ಟ್ ತಗೊಳ್ಳೋವರೆಗೂ ಇದು ಅಟ್ಲೀಸ್ಟ್ ಈ 50%, 25,737 ಈ ಲೆವೆಲ್ ತಗೊಳ್ಳೋವರೆಗೂ ಇದು ಮೇಲ್ ಹೋಗೋದು ಸ್ವಲ್ಪ ಕಷ್ಟ. ಹೇಗೆ ಹೋಗುತ್ತೆ ಅಂದರೆ ನೋಡಿ, ಇಷ್ಟು ಕೆಳಗಡೆ ಬಂದಿದೆ ಅಲ್ವಾ, ಇದು ಇಷ್ಟು ಕೆಳಗಡೆ ಬಂದಿದೆ, ಇಲ್ಲಿ ಮೇಲೆ ಹೋಗಿದೆ. 0.61%ನ ಫೇಸ್ ಮಾಡಿ ಮತ್ತೆ ವಾಪಸ್ ಇದು ಸಪೋರ್ಟ್ ತಗೊಳ್ಳೋದು ಎಲ್ಲಿ ತಗೊಳುತ್ತೆ? ಇಲ್ಲಿ ಸಪೋರ್ಟ್ ತಗೊಳುತ್ತೆ. ಇದನ್ನು ಕರೆಕ್ಟಾಗಿ ಬೇಕಾದ್ರೆ ಬರೆದಿಟ್ಕೊಳ್ಳಿ. ಇದನ್ನು ಇದೇ ಥರ ವರ್ಕ್ ಆಗುತ್ತೆ. ಇಲ್ಲಿಂದ ಒಳ್ಳೆ ಸಪೋರ್ಟ್ ಸಿಕ್ತು ಅಂತಂದರೆ, ಬೌನ್ಸ್ ಬ್ಯಾಕ್ ಆಗಬೇಕಂದ್ರೆ ಇಲ್ಲಿಂದ ಮೇಲೆ ಇದನ್ನು ಈ ಹೈನ ಬ್ರೇಕ್ ಮಾಡಿ ಮೇಲ್ಗಡೆ ಹೋಗುತ್ತೆ, ತನ್ನ ಪ್ರಿವಿಯಸ್ ಹೈವರೆಗೂ ಹೋಗುತ್ತೆ. ಇದೇ ಥರ ಮಾರ್ಕೆಟ್ ವರ್ಕ್ ಆಗೋದು ಇದು. ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳಿ ಬೇಕಾದರೆ. ನಾಳೆ ಮಾರ್ಕೆಟ್ ಕೆಳಗಡೆ ಬರಬೇಕಾದ್ರೆ ಫಸ್ಟು ಇವತ್ತಿನ ಲೋ ಏನಿದೆ ಅದನ್ನು ಬ್ರೇಕ್ ಮಾಡಬೇಕು ಅಂದರೆ 25,880 ಕೆಳಗಡೆ ಬರಬೇಕಿದು. ಫಸ್ಟು 25,880 ಅಥವಾ ಈ ಲೈನ್ ಕೆಳಗಡೆ. ಈ ಲೈನ್ ಕೆಳಗಡೆ ಬಂತು ಅಂದರೆ ಪ್ರೈಸು ಇದನ್ನು ಸಪೋರ್ಟಾಗಿ ತೊಗೊಳುತ್ತೆ. ಫಸ್ಟ್ 25,780ಇಂದ 25,757 ಇದನ್ನಾದರೂ ತೊಗೊಂಡು ಸಪೋರ್ಟ್ ತೊಗೊಂಡು ಹೋಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಅಂತ ಏನು ಹೇಳಿದೆ, 25,700 ಇದು ಇಲ್ಲಿ ಒಂದು ಸಪೋರ್ಟ್ ತೊಗೊಳ್ತಂದರೆ ಮಾರ್ಕೆಟು ಈ ಹೈನ ಬ್ರೇಕ್ ಮಾಡುತ್ತೆ. ಈ ಹೈನ ಬ್ರೇಕ್ ಮಾಡುತ್ತೆ. ಒಂದೇ ದಿವಸ ಮಾಡಲಿಕ್ಕಿಲ್ಲ. ಫಸ್ಟ್ ಏನಾಗ್ಬೋದು, ಇಲ್ಲಿ ಸಪೋರ್ಟ್ ತೊಗೊಳ್ತು, ಒಳ್ಳೆ ಸಪೋರ್ಟ್ ತೊಗೊಳ್ತಂದರೆ ಫಸ್ಟಿಗೆ ಬರುತ್ತೆ, ಕೆಳಗಡೆ ಇಲ್ಲಿ ಇದನ್ನು ಮಾಡಿಕೊಂಡು ಆಮೇಲೆ ಮೇಲ್ಗಡೆ ಇದನ್ನು ರೆಸಿಸ್ಟೆನ್ಸ್ ತೊಗೊಂಡು ಇಲ್ಲಿ ಮತ್ತೆ ಇಲ್ಲೆಲ್ಲ ಸಪೋರ್ಟ್ ತೊಗೊಂಡು ಇದನ್ನು ಬ್ರೇಕ್ ಮಾಡಿ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಅದು ಒಂದು ದಿವಸ ಆಗ್ಬೋದು, 2 ದಿವಸ ಆಗ್ಬೋದು, ಅಥವಾ ಒಂದೇ ದಿವಸದಲ್ಲೇ ಇಲ್ಲಿಂದ ಹಿಂಗೆ ಹೋಗ್ಲೂಬೋದು, ಹೇಳಲಿಕ್ಕಾಗಲ್ಲ. ಸೊ ನಾಳೆ ಏನಾಗ್ಬೋದು, ಮಾರ್ಕೆಟ್ ಏನಾಗಬೇಕು ಅಂದರೆ 90% ಮೇಲ್ಗಡೆ ಹೋಗೋ ಚಾನ್ಸಸ್ ಇರಲ್ಲ. ಬೈ ಚಾನ್ಸ್ ಗ್ಯಾಪ್ ಅಪ್ ಆದರೂ ಕೂಡ ಏನಾಗುತ್ತೆ, ಇಲ್ಲಿ ಸ್ಟ್ರಕ್ ಆಗಿ ಮೇಲ್ಗಡೆ ಹೋಗಿ ಟ್ರೈ ಮಾಡ್ತಾ ಇರುತ್ತೆ, ವಾಪಸ್ ಇಲ್ಲಿ ಕೆಳಗಡೆ ಬರೋದು, ಈ ಥರ ಮೂವ್ಮೆಂಟ್ ಮಾಡ್ತಾ ಇರುತ್ತೆ. ಇವತ್ತು ಅದಂಗೆ ರೇಂಜ್ ಬೌಂಡ್ ಆಗ್ಬೋದು. ಗ್ಯಾಪ್ ಅಪ್ ಆಗಲಿಲ್ಲ ಅಂತಂದರೆ ಇದ್ರ ಕೆಳಗಡೆ ಬ್ರೇಕ್ ಆಗಬೇಕಿದು. ಈ ಲೈನ್ ಬ್ರೇಕ್ ಆದರೆ ಮಾತ್ರ ಈ ನಿನ್ನೆ ಮತ್ತು ಇವತ್ತಿನ ಲೋ ಏನಿದೆ, ಇವತ್ತಿನ ಲೋ ಬ್ರೇಕ್ ಆಯಿತು ಅಂತಂದರೆ ಇಮಿಡಿಯೇಟಾಗಿ ಎಂಟ್ರಿ ಆಗಬಾರ್ದು. ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಇಲ್ಲಿ ಬ್ರೇಕ್ ಆಯಿತು ಅಂತ ಇಟ್ಕೊಳ್ಳಿ. ಬ್ರೇಕ್ ಆದರೆ ಫಸ್ಟ್ ಕೆಳಗಡೆ ಬರುತ್ತೆ, ಕೆಳಗಡೆ ಬಂದು ರಿವರ್ಸು ರೆಸಿಸ್ಟೆನ್ಸ್ ಹತ್ರ ಹೋಗುತ್ತೆ. ಹೋದಾದ್ಮೇಲೆ ಇಲ್ಲಿ ಏನಾದರೂ ನೆಗೆಟಿವ್ ಸೈನ್ ಸಿಕ್ತು ಅಂದರೆ ನೀವು ಪಿ ಬೈ ಮಾಡಿದ್ರೆ ಈ ಸಪೋರ್ಟ್ವರೆಗೆ ಬರೋ ಚಾನ್ಸಸ್ ಇರುತ್ತೆ. ಫಸ್ಟ್ ಇಲ್ಲಿ ಯಾಕೆ ಸಪೋರ್ಟ್ ತೊಗೊಳುತ್ತೆ ಅಂದರೆ, ಇಲ್ಲಿ ಒಂದು ಸಪೋರ್ಟ್ ಇದೆ, ಮೈನರ್ ಸಪೋರ್ಟ್ ಇದೆ, ಇಲ್ಲಿ ಮೈನರ್ ಸಪೋರ್ಟ್ ಇದೆ. ಯಾವ ಲೆವೆಲ್ ಇದು?
25,827 ಮೈನರ್ ಸಪೋರ್ಟ್ನ ತೊಗೊಂಡು ಮೇಲ್ಗಡೆ ಹೋಗುತ್ತೆ. ಆದರೆ ಇದು ಸಪೋರ್ಟ್ ತೊಗೊಂಡು ಫುಲ್ ಇದನ್ನು ಬ್ರೇಕ್ ಮಾಡುತ್ತೆ ಅಂತಲ್ಲ, ವಾಪಸ್ ಇದು ರೆಸಿಸ್ಟೆನ್ಸ್, ಮೊದಲಿನ ಸಪೋರ್ಟ್ ಏನಾಗುತ್ತೆ ರೆಸಿಸ್ಟೆನ್ಸ್ ಆಗಿ ಬಿಹೇವ್ ಆಗುತ್ತೆ. ಈ ಸಪೋರ್ಟ್ನ ರೆಸಿಸ್ಟೆನ್ಸ್ ಫೇಸ್ ಮಾಡಿ ವಾಪಸ್ ಕೆಳಗಡೆ ಬರುತ್ತೆ. ಇಲ್ಲಿ ಬ್ರೇಕ್ ಆದ ತಕ್ಷಣ ನೀವು ಇಲ್ಲಿ ಈ ಬೈ ಮಾಡೋದಾಗಲಿ ಸೆಲ್ ಮಾಡೋದಾಗಲಿ ಮಾಡಿಕೊಡೋದು, ವಾಪಸ್ ಇಲ್ಲಿ ರೀಟೆಸ್ಟ್ ಬಂದವಾಗಲೇ ಮಾಡಬೇಕು. ಅದಾಗಿ ಮತ್ತೆ ಇದನ್ನು ಬ್ರೇಕ್ ಮಾಡ್ತು ಅಂತಂದರೆ 25,700 25,645 ಇರುತ್ತೆ. ನಾಳೆ ಮಾರ್ಕೆಟಲ್ಲಿ ಆಗೋದು ಇಷ್ಟೇ, ಇದು ಬಿಟ್ಟರೆ ಬೇರೆ ಏನೂ ಆಗೋಂಥ ಚಾನ್ಸಸ್ ಇಲ್ಲ. ಬೈ ಚಾನ್ಸ್ ಏನಾದರೂ ದೊಡ್ಡ ಗ್ಯಾಪ್ ಅಪ್ಪು ಗ್ಯಾಪ್ ಡೌನ್ ಆದರೆ ಈ ಲೆವೆಲ್ಗಳು ಯಾವುದು ವರ್ಕ್ ಆಗೋದಿಲ್ಲ. ನನ್ನ ಈ ಲೆವೆಲ್ಸ್ಗಳು ಆಮೇಲೆ ನಾನು ಹೇಳ್ತಿರೋಂಥ ಥಿಯರಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮರಿದಿನ ಕಮೆಂಟ್ ಮಾಡಿ. ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.